ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಎಕ್ಸಾಮ್ನ ಸಂಬಂಧಪಟ್ಟಾಗಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತೋಗ್ತೇನೆ. ಅಲ್ಲಿ ಬರ್ತಕ್ಕಂಥ ಏನಪ್ಪ ಅಂದರೆ ಸಿಲೆಬಸ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಮತ್ತು ಏಜ್ ಲಿಮಿಟ್ ಮತ್ತು ಪೇಪರ್ ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಗಳು ಯಾವ ಬರ್ತಾವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ಕೆಸೆಟ್ ಎಕ್ಸಾಮ್ ಅನ್ನೋದು ಯಾವ ರೀತಿ ಇರ್ತಕ್ಕಂಥ ಹುದ್ದೆಗಳಿಗೆ ನಡೆಸ್ತಾರೋ ಅನ್ನೋದಾದರೆ ನಾವು ನೋಡ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಹಾಯಕ ಪ್ರಾಧ್ಯಾಪಕರು ಅಂತ ನಾವು ಕರಿತೀವಲ್ಲ, ಆ ಎಕ್ಸಾಮು ಗೌರ್ಮೆಂಟ್ CET ನಾವು ಎಕ್ಸಾಮ್ ಬರೀಬೇಕಾದ್ರೆ ಪ್ರಮುಖವಾಗಿ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಬೇಕಾಗುತ್ತೆ. ಅಲ್ಲಿ ಡಿಗ್ರಿ ಕಾಲೇಜ್ಗಳಿಗೆ ನಾವು ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಪಾಠವನ್ನು ಮಾಡಬೇಕಾದ್ರೆ ಅವರಿಗೆ ನಾವು ಬೇಕಾಗಿರ್ತಕ್ಕಂಥದ್ದು ಮೇನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಬೇಕು. ಇದು ಅರ್ಹತಾ ಪರೀಕ್ಷೆ ಆಗಿದೆ. ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ನಾವು ಕರಿತೀವಿ. ಈ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಅರ್ಹತಾ ಪರೀಕ್ಷೆ ಆಗಿರ್ತದೆ. ಏನು ನಾವು ಈಗ ಶಿಕ್ಷಕರ ನೇಮಕಾತಿ ಕಾಯಂ ಶಿಕ್ಷಕರೇ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಬರೆದು ಪಾಸಾಗಿ ನಾವು TET ಪಾಸಾಗಿ ಮೇನ್ CET ಬರೀತೇವಲ್ಲ, ಹಾಗೆ TET ಥರನೇ ಇದು ನಾವು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಹುದ್ದೆಗೆ ಈ JFGC ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಮತ್ತು ಎಡೆಡ್ ಕಾಲೇಜ್ಗಳಲ್ಲಿ ನಾವು ಟೀಚಿಂಗ್ ಮಾಡಬೇಕಾದ್ರೆ ಪ್ರಮುಖವಾಗಿ ಒಂದು ಕೆಸೆಟ್ ಎಕ್ಸಾಮ್ ಪಾಸ್ ಆದರೆ ನಾವು ಅರ್ಹತೆ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಪ್ರಮುಖವಾಗಿರ್ತಕ್ಕಂಥ ಒಂದು ಅರ್ಹತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಕೆಸೆಟ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಏನಪ್ಪ, ಎಷ್ಟು ಪೇಪರ್ಗಳು ಇರ್ತವೆ ಅನ್ನೋದು ನೋಡೋದಾದರೆ ಪೇಪರ್ 1 ನೋಡ್ಬೋದು, ಪೇಪರ್ 2 ಎರಡೂ ರೀತಿಯಾಗಿರ್ತಕ್ಕಂಥ ಪೇಪರ್ಗಳು ಬರ್ತವೆ ಕೆಸೆಟ್ ಎಕ್ಸಾಮ್ನಲ್ಲಿ. ಅಲ್ಲಿ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ, ಪೇಪರ್ 2 200 ಮಾರ್ಕ್ಸ್, ಟೋಟಲ್ 300 ಮಾರ್ಕ್ಸಿಗೆ ಏನಪ್ಪ ಅಂದರೆ ಕೆಸೆಟ್ ಎಕ್ಸಾಮ್ ನಡೆಸ್ತಾರೆ. ಈ 300 ಮಾರ್ಕ್ಸ್ಗೆ ಅಲ್ಲಿ ನಿಮ್ಮ ಕಾಸ್ಟ್ ವೈಸ್ ಮತ್ತು ಏನಪ್ಪ ಅಂದರೆ ಮೆರಿಟ್ ಲಿಸ್ಟ್ ಹೆಂಗೆ ನಿಮ್ಮ ಕಾಸ್ಟ್ ವೈಸ್ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ನಿಮ್ಮ ಪರ್ಸೆಂಟೇಜ್ಗಳು ನಿಮ್ಮ ಕಾಸ್ಟ್ ವೈಸ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದಿರ್ತಕ್ಕಂತಹ ಸ್ಟೂಡೆಂಟಿಗೆ ಅವ್ರೇನು ಮಾಡ್ತಾರೆ, ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಏನು ತೆಗೆದಿರ್ತಾರೋ ಅವರು ಸೆಲೆಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಅದು 300 ಮಾರ್ಕ್ಸ್ಗೆ ನೋ ನೆಗೆಟಿವ್ ಆಗಿರ್ತಕ್ಕಂಥ ಮಾರ್ಕ್ಸ್ ಇರುತ್ತೆ. ಕೆಸೆಟ್ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕ್ಸು ಇರುವುದಿಲ್ಲ. ಅಂದರೆ ಈಗ ನಾವು TETಯಲ್ಲಿ ನೋಡ್ಬೋದು 90 ಮಾರ್ಕ್ಸ್ ಎಷ್ಟು ಜನ ತೆಗೆದ್ರು ಅವರು ಕ್ವಾಲಿಫೈ ಆಗ್ತಾರೆ. ಆದರೆ ಕೆಸೆಟ್ ಎಕ್ಸಾಮ್ನಲ್ಲಿ ಯಾರದೇ ರೀತಿಯಾಗಿರ್ತಕ್ಕಂಥ ಕಟ್ ಆಫ್ ಇರುವುದಿಲ್ಲ. ಅಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ತೆಗಿತಾರೋ ಕಾಸ್ಟ್ ವೈಸ್ ಎಷ್ಟು ಇರುತ್ತೋ ಅಲ್ಲಿರ್ತಕ್ಕಂತಹ ಅವರು ಏನಪ್ಪ ಅಂದರೆ ಇಷ್ಟು ಪರ್ಸೆಂಟೇಜ್ಗೆ ತಗೊಂಡು ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು, ನಾವು ಕೆಸೆಟ್ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ವಿದ್ಯಾರ್ಹತೆ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಇರಬೇಕು ಆಗುತ್ತೆ ಅನ್ನೋದಾದರೆ ನೋಡ್ಬೋದು. ಮಾಸ್ಟರ್ ಡಿಗ್ರಿ ಮುಗಿಸಿರಬೇಕು, ಅಂದರೆ PG ಕಂಪ್ಲೀಟ್ ಮಾಡಿರಬೇಕು. ನೀವೇನು ಡಿಗ್ರಿ ಮುಗಿದು ಏನು ಪೋಸ್ಟ್ ಗ್ರ್ಯಾಜುಯೇಟ್ ಅಂತವಲ್ಲ ಅದನ್ನು ಕಂಪ್ಲೀಟಾಗಿ ಓದಿರಬೇಕು. ಅಥವಾ ಇಲ್ಲದೆ ನಾನು ಪ್ರೆಸೆಂಟ್ ಈಗ ಸ್ಟಡಿ ಮಾಡ್ತಿದ್ದೀನಿ, ಫಸ್ಟ್ ಸೆಮ್ ಇದ್ದೀನಿ PG, ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದಾದರೆ ಎಸ್, ನೀವು ಪ್ರೆಸೆಂಟ್ ಆಗಿರ್ತಕ್ಕಂಥ PG ಓದ್ತಿದ್ದವರು ಕೆಸೆಟ್ ಎಕ್ಸಾಮನ್ನು ಅರ್ಜಿ ಸಲ್ಲಿಸ್ಬೋದು ಅನ್ನೋದು ನಾನು ಹೇಳ್ತೀನಿ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು GM ಅದರ್ ಸ್ಟೇಟು ಎಷ್ಟು ಪರ್ಸೆಂಟ್ ಆಗಿರ್ತಕ್ಕಂಥ PG ಇರಬೇಕು ಅನ್ನೋದಾದರೆ ನಾವು ನೋಡ್ಬೋದು. ಅದರ್ ಸ್ಟೇಟ್ನವರು ಏನಪ್ಪ ಅಂದರೆ ಕೆಸೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು ಕರ್ನಾಟಕ ಒಂದು ಸ್ಟೇಟ್ ನಿಯಮದ ಪ್ರಕಾರ. ಮತ್ತು GM ಅದರ್ ಸ್ಟೇಟ್ನವ್ರಿಗೆ 55% ಆಗಿರ್ತಕ್ಕಂಥದ್ದು ಏನಂದರೆ ಅವರು ಮಾರ್ಕ್ಸ್ ತಗೊಂಡಿರ್ಬೇಕು ಕೆಸೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ನೆಕ್ಸ್ಟು OBC ಮತ್ತು SC ST PHನವ್ರಿಗೆ ಏನು ಹ್ಯಾಂಡಿಕ್ಯಾಪ್ ಅಂತವಲ್ಲ ಅವ್ರಿಗಿಷ್ಟಿಗೂ ಎಷ್ಟಪ್ಪ ಅಂದರೆ 5% ಕಡಿಮೆ ಇರುತ್ತೆ. ಅಂದರೆ 50% ನೀವು PGಯಲ್ಲಿ ತೆಗೆದಿರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬೇಕು ಅಂತ ಹೇಳ್ತೀನಿ. ಇದು ಕ್ವಾಲಿಫಿಕೇಷನ್ ಮೇನ್ PGಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ನಾವು ಕೆಸೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ PGಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮೇನ್ ಕ್ವಾಲಿಫಿಕೇಷನ್ ಇದು ಇರಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟು, ಕೆಸೆಟ್ ಎಕ್ಸಾಮ್ ನಾವು ಬರೀಬೇಕು, ನಮಗೆ ಏಜ್ ಎಷ್ಟು ಇರಬೇಕು ಅನ್ನೋದಾದರೆ ಅಲ್ಲಿ ಏನಪ್ಪ ಅನ್ನೋದಾದರೆ ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಜ್ ಲಿಮಿಟ್ ಅವರು ಏನೂ ಕೊಟ್ಟಿಲ್ಲ. ಈಗ ಎಷ್ಟು 35-40 ಕೊಡ್ತಿದ್ರು, ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೆಸೆಟ್ ಎಕ್ಸಾಮ್ ಏನು ನಡೆಸ್ತದೋ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಏಜ್ ಲಿಮಿಟ್ ಇರುವುದಿಲ್ಲ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಪೇಪರ್ ಸಮ್ರಿ, ಅಂದರೆ ಈ ಪೇಪರ್ ಏನದವ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ಯಾವ ಪೇಪರ್ 1 ಪೇಪರ್ 2 ಅಂತ ಸಬ್ಜೆಕ್ಟ್ಗಳು ಬರ್ತಾವೆ ಅನ್ನೋದಾದರೆ ಫಸ್ಟ್ ನೋಡಿ. ಪೇಪರ್ 1ನಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಟೀಚಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಟಾಪಿಕ್ಸ್ ಬರ್ತವೆ. ನಾವು ಬೋಧನಾ ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಬೋಧನೆ ಮತ್ತು ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಇರ್ತಕ್ಕಂಥ
ಟೀಚಿಂಗ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂತಹ ಏನಪ್ಪ ಅಂದರೆ ಟೀಚರು ಯಾವ ರೀತಿಯಾಗಿರ್ತಕ್ಕಂಥ ಬೋಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಏನಪ್ಪ ಅಂದರೆ ಟೀಚಿಂಗ್ ಆಟಿಟ್ಯೂಡ್ ಬಗ್ಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟು ರಿಸೋನಾಯಿಂಗ್ ಬಗ್ಗೆ ಕೊಡ್ತಾರೆ. ಏನು ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಾಗಿರ್ತಕ್ಕಂಥ ರಿಸೋನಿಂಗ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅದು ಕೂಡ ಅಲ್ಲಿ ಟಾಪಿಕ್ ಇರುತ್ತೆ. ಇದು ಪೇಪರ್ 1ನಲ್ಲಿ ಬರುತ್ತೆ. ನೆಕ್ಸ್ಟು ರಿಸರ್ಚು ಮತ್ತು ಕಮ್ಯುನಿಕೇಷನ್ ಸಂಬಂಧಪಟ್ಟಾಗಿರ್ತಕ್ಕಂಥ ಸಂವಹನ ಆಗಿರ್ಬೋದು, ಸಂಶೋಧನೆ ಬಗ್ಗೆ ಏನು ಮಾಡ್ತಾರೆ ಪೇಪರ್ 1ನಲ್ಲಿ ಸಮಗ್ರವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಇಟ್ಟು ಪೇಪರ್ 1 ಅವರು ಕ್ರಿಯೇಟ್ ಮಾಡ್ತಾರೆ. ಇದು ಕೇವಲ ಎಷ್ಟು ನಾನು ಹೇಳಿದೆ, ಪೇಪರ್ 1 100 ಮಾರ್ಕ್ಸ್ ಇರುತ್ತೆ. ಇದು 100 ಮಾರ್ಕ್ಸಿಗೆ. ಹಾಗಾದರೆ 200 ಮಾರ್ಕ್ಸ್ ಎದರಲ್ಲಿ ಇರುತ್ತೆ ಅನ್ನೋದಾದರೆ ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಸಂಬಂಧಿಸಿದ ಪ್ರಶ್ನೆಗಳು, ಏನು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಅನ್ನೋದಾದರೆ ಪೇಪರ್ 200 ಮಾರ್ಕ್ಸ್ ಏನಾಗುತ್ತೆ ಅತಿ ಹೆಚ್ಚು ಅಂಕಗಳಿಗೆ ನೀವು ತೆಗೆದುಕೊಳ್ಬೋದು. ಯಾಕಂದರೆ ನಿಮ್ಮ ಸಬ್ಜೆಕ್ಟಿಗೆ ಗ್ರಿಪ್ ಇರುತ್ತೆ. ಪಿ ಜಿಯಲ್ಲಿ ನೀವು ಯಾವ ಸಬ್ಜೆಕ್ಟ್ ತಗೊಂಡಿರೋ, ಉದಾಹರಣೆ ಹಿಸ್ಟ್ರಿ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಸೈನ್ಸ್ ಬರ್ತಕ್ಕಂಥ ಹಲವಾರು ಸಬ್ಜೆಕ್ಟ್ಗಳು ಆಗಿರ್ಬೋದು, ಫಿಸಿಕ್ಸು, ಮ್ಯಾಥ್ಸು, ಈ ರೀತಿ ನೀವು ತಗೊಂಡಿರ್ತೀರಲ್ಲ ಆ ಸಬ್ಜೆಕ್ಟ್ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ 200 ಮಾರ್ಕ್ಸ್ ಅವ್ರು ಸೆಟ್ ಮಾಡಿರ್ತಾರೆ. ಉದಾಹರಣೆ ನಾನು ಹೇಳ್ಬೇಕಾದ್ರೆ ಕೆಮಿಸ್ಟ್ರಿ ಆಗಿದೆ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ 200 ಮಾರ್ಕ್ಸ್ ಕೂಡ ಅಲ್ಲಿ ಕ್ವಶನ್ಗಳು ಕೊಡ್ತಾರೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಏನು ಗ್ರಿಪ್ಪನ್ನು ನೀವು ಅತಿ ಹೆಚ್ಚು ಸ್ಕೋರ್ ಮಾಡಬೇಕಾಗಿರೋದು ಪೇಪರ್ 2ನಲ್ಲಿ. ಪೇಪರ್ 1ನಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಲ್ಲ ಸೇಮ್ ಕಾಮನ್ ಸಬ್ಜೆಕ್ಟ್ ಇರುತ್ತೆ ಎಲ್ಲರಿಗೂ. ಆದರೆ ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟ್ಗಳು ಚೇಂಜ್ ಆಗುವುದ ಕಾರಣ ಅಲ್ಲಿರ್ತಕ್ಕಂಥದ್ದು ಏನಾಗುತ್ತೆ, ಸಬ್ಜೆಕ್ಟ್ಗಳು ನಿಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಪರಿವರ್ತನೆಗೊಂಡಾಗ ಅಲ್ಲಿ ಏನಾಗುತ್ತೆ ನಿಮಗೆ ಸಬ್ಜೆಕ್ಟಿಗೆ ಏನು ನೀವು ಡಿಗ್ರಿಯಲ್ಲಿ ಮತ್ತು ಪಿ ಜಿಯಲ್ಲಿ ಏನು ಓದಿರ್ತಾರೋ, ಪಿ ಜಿ 2 ವರ್ಷದಲ್ಲಿ ಏನು ಓದಿರ್ತಾರೋ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಅವರು ಅಲ್ಲಿ ತೆಗಿತಾರೆ ಅಂತ ನಾನು ಹೇಳ್ಬೋದು. ಇದು ಪಿ ಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನು ಮೇನ್ ನಮ್ಮದು ಕ್ವಾಲಿಫಿಕೇಷನ್ ಏನು, ಅಲ್ಲಿರ್ತಕ್ಕಂಥ ಸಿಲೆಬಸ್ಸು, ಕ್ವಾಲಿಫಿಕೇಷನ್ನು, ಏಜ್ ಲಿಮಿಟು ಮತ್ತು ಪೇಪರ್ ಸಮ್ರಿ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಮಾಹಿತಿಗಳಿದ್ದರೆ, ಅಂದರೆ ಅದೇ ಕೆಸೆಟ್ ಎಕ್ಸಾಮ್ ಬಗ್ಗೆ ಏನಾದರೂ ಇದ್ದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು. ಇದಕ್ಕೆ ಒಂದು ಫೈನಲ್ ಆಗಿ ಹೇಳುವುದಾದರೆ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಲು ನಾನು ಇರ್ತಕ್ಕಂಥ ಎಕ್ಸ್ಟ್ರಾ ಕೆಲವೊಂದು ನನಗೇನು ಟಿಪ್ಸ್ ಹೇಳೋದಾದರೆ ನಾನು ನೋಡ್ಬೋದು. ಫಸ್ಟು ಓಲ್ಡ್ ಕ್ವಶನ್ ಪೇಪರ್ ತಗೊಳ್ಳಿ. ಕೆಸೆಟ್ ಎಕ್ಸಾಮ್ ಪ್ರತಿ ವರ್ಷ ಏನು ನಡೆಸ್ತಾ ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಕೂಡ ವಹಿಸ್ತವೆ. ಹಾಗಾಗಿ ನೀವು ಓಲ್ಡ್ ಕ್ವಶನ್ ಪೇಪರನ್ನು ಏನು ಮಾಡಿ ಕಲೆಕ್ಟ್ ಮಾಡಿ ಒಂದು ಸೈಡ್ ಇಟ್ಕೊಂಡು ನೀವು ಅಧ್ಯಯನ ಶುರು ಮಾಡಬೇಕಾಗುತ್ತದೆ. ಮತ್ತು ಮಾರ್ಕ್ ಟೆಸ್ಟ್ಗಳನ್ನು ತಗೊಳ್ರಿ. ಮಾರ್ಕ್ ಟೆಸ್ಟ್ಗಳನ್ನು ತಗೊಂಡ್ರೆ ಅಥವಾ MCQ ಬಣ್ಣಗಳನ್ನು ಪಡಿಸ್ತಾ ಹೋಗಿ ನಿಮ್ಮ ಸ್ಕೋರ್ ಪೇಪರ್ 1ನಲ್ಲಿ ಅತಿ ಹೆಚ್ಚು ಆಗೋದ್ರಿಂದ ನಿಮ್ಮ ಸಬ್ಜೆಕ್ಟ್ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಎಲ್ಲಿ ಸಿಗ್ತವೋ ಅವನ್ನೆಲ್ಲ ತಗೊಂಡು ಯಾವುದೇ ಎಕ್ಸಾಮ್ ನಡೆಸಲಿ, ಯಾವುದೇ ಎಕ್ಸಾಮ್ ಕರ್ನಾಟಕ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಅದಕ್ಕೆ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದೇ ಕ್ವಶನ್ ಸಿಗಿದ್ರು ಅದನ್ನು ಕಲೆಕ್ಟ್ ಮಾಡಿ ಓದಿ ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ರಿವಿಷನ್ ಆಗಿ ನೀವೇ ಸ್ಟಡಿ ಮಾಡ್ತಿದ್ರು, ರಿವಿಷನ್ ಅತಿ ಹೆಚ್ಚು ರಿವಿಷನ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಡೈಲಿ ಸ್ಟಡಿ ಪ್ಲಾನ್ ಹಾಕಿರಿ. ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ದಿನನಿತ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಷ್ಟು ಟೈಮ್ ಕೊಡಬೇಕು ಮತ್ತು ನನ್ನ ಕೆಲಸವನ್ನು ಬಿಟ್ಟು ಆ ಸಮಯದಲ್ಲಿ ಎಷ್ಟು ಆಗಿರ್ತಕ್ಕಂಥ ಸಮಯ ನಾನು ಸ್ಟಡಿಗೆ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ಸೆಟ್ ಮಾಡ್ಕೊಳ್ಳಿ. ಡೈಲಿ ಸ್ಟಡಿ ಪ್ಲಾನ್. ನಾನು ಮುಂದಿನ ಏನಪ್ಪ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸಿಲೆಬಸ್ ಏನು ಅಲ್ಲಿ ಪಾಯಿಂಟ್ಗಳು ಏನು ಬರ್ತಾವೆ ಅನ್ನೋದ್ರ ಬಗ್ಗೆ ಸಿಕ್ಕರೆ ನಾನು ಮಾಹಿತಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೋಡ್ಬೋದು. ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಏನಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಏನಪ್ಪ ಅಂದರೆ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, TET, ಶಿಕ್ಷಕರ ನೇಮಕಾತಿ ಮತ್ತು PU ಲೆಕ್ಚರ್ಸ್ ಇವೇನು 3 ಅಥವಾ 4 ಹಂತಗಳಿರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಎಕ್ಸಾಮ್ ಪ್ಯಾಟರ್ನು, ಸಿಲೆಬಸ್ಸು, ಬುಕ್ ಲಿಸ್ಟು, ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಕೂಡ ನಾನು ಏನು ಮಾಡ್ತೀನಿ ಸಮಗ್ರವಾಗಿ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಮಾಹಿತಿಗಳು ಇದ್ದರೆ ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತೇನಪ್ಪ ಅಂದರೆ ಪ್ರಮುಖವಾಗಿ ಹೇಳ್ತಾ ಹೋಗ್ತೇನೆ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಏನಾದರೂ ಕ್ಲಾಸಸ್ ಕೂಡ ಇದ್ದರೂ ಕೂಡ ನಾನು ಹೇಳ್ತೀನಿ. ಹಾಗಾಗಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.